ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅಂಗವಿಕಲ ಕ್ರೀಡಾ ಸಂಸ್ಥೆ ವತಿಯಿಂದ ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 2026ರ ಕಾಮನ್ವೆಲ್ತ್ ಮಹಿಳೆಯರ ಶಾಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದು ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಕೀರ್ತಿ ತಂದ ಶಿಲ್ಪಾ ಶೈಲರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಕಂಠೀರವ ಕ್ರೀಡಾಂಗಣ ಸ್ಟೇಡಿಯಂನಲ್ಲಿ ಆಯೋಜಿಸಲಾಯಿತು. ಸರ್ಕಾರದ ಮುಖ್ಯ ಪ್ರತಿನಿಧಿಗಳು ಮತ್ತು ಯುವ ಸಬಲೀಕರಣ ಕಲ್ಯಾಣ ಇಲಾಖೆಗಳು ಆಗಮಿಸಿ ಶಿಲ್ಪಾ ಶೈಲರ್ ಅವರಿಗೆ ಪುರಸ್ಕರಿಸಿ ಸನ್ಮಾನಿಸಿದರು. ಮೈಸೂರು ಕೆಆರ್ ನಗರದ ಕಂಚುಗಾರನ ಕೊಪ್ಪಲಿನ ಶಿಲ್ಪಾ ಕೆಎಸ್ ಅವರು ಭಾರತವನ್ನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿ ಕನ್ನಡಕ್ಕೆ, ಕರುನಾಡಿಗೆ, ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತಹ ಶಾಟ್ ಪುಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದಂತಹ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗಳಿಸಿದಂತಹ ಏಕೈಕ ಕನ್ನಡದ ಕ್ರೀಡಾಪಟು ಶಿಲ್ಪಾ ಕೆಎಸ್ ಅವರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಐಎಎಸ್ ಅಧಿಕಾರಿಗಳು ಶ್ರೀಯುತ ನವೀನ್ ರಾಜ್ ಸಿಂಗ್ ಅವರು ಹಾಗೂ ಪರಿಷತ್ ಸದಸ್ಯರು, ಫಿಬಾ ಏಷ್ಯಾ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಗೋವಿಂದ ರಾಜು ಅವರು ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಶ್ರೀಯುತ ಅನುಚೇತ್ ಐಪಿಎಸ್ ಅವರು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ಶಿಲ್ಪಾ ಕೆಎಸ್. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರುನಾಡಿಗೆ, ಕನ್ನಡಿಗರಿಗೆ ಪದಕವನ್ನು ತಂದುಕೊಟ್ಟಂತಹ ಏಕೈಕ ಕ್ರೀಡಾಪಟು ಶಿಲ್ಪಾ. ಡಾಕ್ಟರ್ ರಾಮಣ್ಣ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಮನುಷ್ಯನ ಜೀವನದಲ್ಲಿ ಅವನು ಮುಂದೆ ಬರಬೇಕಂದ್ರೆ ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಶಿಕ್ಷಣದ ಜೊತೆಯಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಅದು ಕ್ರೀಡೆ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಯಾವುದೇ ರೀತಿಯ ಸಾಧನೆಗಳಾಗಿರ್ಬೋದು. ಆ ಸಾಧನೆಗಳನ್ನು ಮಾಡಿದಾಗ ಮಾತ್ರ ಮನುಷ್ಯನಲ್ಲಿ ಒಂದು ನಾಯಕತ್ವದ ಗುಣ ಬೆಳೀತದೆ ಮತ್ತು ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾಮಾನ್ಯ ಜನರು ಕ್ರೀಡೆಗಳಲ್ಲಿ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧಿಸುವಂತೆ ವಿಶೇಷ ಚೇತನರು, ದಿವ್ಯಾಂಗರು, ವಿಕಲಚೇತನರು ಅಂತೇನು ಕರಿತೀವಿ, ಅಥವಾ ಫಿಸಿಕಲಿ ಚಾಲೆಂಜ್ಡ್ ಅಂತೇಳಿ, ಡಿಫ್ರೆಂಟ್ ಏಬಲ್ಡ್ ಅಂತೇನು ಕರಿತೀವಿ, ಆ ಸಮುದಾಯ ಇಡೀ ಜಗತ್ತಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಕ್ರೀಡಾ ಸಾಧನೆ ಅಂತಂದರೆ ನಿಜಕ್ಕೂ ಒಂದು ದೊಡ್ಡ ಒಂದು ಸಾಧನೆ. ಅದು ವಿವಿಧ ರೀತಿಯ ಸ್ವರೂಪದ ಅಂಗವೈಕಲ್ಯತೆ ಉಳಿರ್ತಕ್ಕಂಥ ವಿಶೇಷ ಚೇತನರು ಅವರು ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮಲ್ಲಿ ಅಡಗಿರ್ತಕ್ಕಂಥ ಒಂದು ಸೂಕ್ತವಾದಂಥ ಒಂದು ಏನು ಪ್ರತಿಭೆಯನ್ನು, ಆ ಸಾಮರ್ಥ್ಯವನ್ನು ಬಳಕೆಗೆ ತಂದು ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿ ಸಾಧನೆ ಮಾಡಿ ಒಂದು ದೇಶಕ್ಕೆ, ಅವರ ನಾಡಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರನ್ನು ಕಟ್ಟಿ ಬೆಳೆಸಿದಂಥ ಸಂಘ ಸಂಸ್ಥೆಗೆ ಅವರು ನಿಜಕ್ಕೂ ಅವರು ಒಂದು ಮಾದರಿ ಆಗ್ತಾರೆ. ಅಂಥದ್ರಲ್ಲಿ ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ 1995ರಲ್ಲಿ. ಅದು ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ. ಆ ಕಮಿಟಿ ಅದಕ್ಕಿಂತ ಮುಂಚೆ ಕರ್ನಾಟಕ ಅಂಗವಿಕಲರ ಕ್ರೀಡಾ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಈ ಎರಡೂ ಸಂಸ್ಥೆಗಳು ಕರ್ನಾಟಕದಲ್ಲಿ
ಮೊದಲ ಬಾರಿಗೆ ತನ್ನ ಪ್ರಧಾನ ಕಚೇರಿಯನ್ನು ಆರಂಭ ಮಾಡೋದ್ರ ಮೂಲಕ ಗ್ರಾಮಾಂತರ ಪ್ರದೇಶದಲ್ಲಿ, ನಗರಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರನ್ನು, ಮಕ್ಕಳನ್ನು ಮತ್ತು ಯುವಕರನ್ನು ಗುರುತಿಸಿ ಅವರಲ್ಲಿ ಒಂದು ಕ್ರೀಡಾ ಆಸಕ್ತಿಯನ್ನು, ಕ್ರೀಡಾ ಮನೋಭಾವವನ್ನು ಬೆಳೆಸೋದ್ರ ಮೂಲಕ ಅವರನ್ನು ಅವರ ಸಾಧನೆಯನ್ನು ಮತ್ತು ಅವರ ಇದನ್ನು ಬಳಕೆಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ಒಂದು ಪ್ರಯತ್ನದಲ್ಲಿ ನಮ್ಮ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದ ಸಂಸ್ಥಾಪಕರು ಅನೇಕರಿದ್ದಾರೆ. ರತನ್ ಸಿಂಗ್ ಸರ್ ಇರ್ಬೋದು. ಅದಾದ ನಂತರದಲ್ಲಿ ನಮ್ಮ ಮಹಾದೇವ್ ಸಾರು, ಶೇಖರ್ ಸಾರು, ಅನೇಕರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಅವರು ಇವತ್ತು ಕೂಡ ಈ ಸಂಸ್ಥೆಗೆ ಒಂದು ಏನು ಒಂದು ಜೀವ ಸಂಜೀವಿಯಾಗಿ ದುಡಿತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಶೇಷ ಚೇತನರಿಗೆ ಒಂದು ಶಕ್ತಿಯಾಗಿ, ಒಂದು ತಾಯಿ ಸ್ವರೂಪದಾಗಿ ಬಂದಂಥವರು ಇಂಡಿಯಾದ ಚೀಫ್ ಕೋಚ್ ಮತ್ತು ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದ ಚೇರ್ಮನ್ ಶ್ರೀ ಸತ್ಯನಾರಾಯಣ್ ಸರ್ ಅವರು ಈಗಾಗಲೇ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಮಹತ್ವದಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯನ್ನು ಮೊದಲಿಂದಲೂ ಕೂಡ ಗಮನಿಸ್ತಾ ಇದ್ದರು, ಸ್ವಲ್ಪ ಸಹಾಯ ಮಾಡ್ತಿದ್ರು. ನಂತರದಲ್ಲಿ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ನಾವು ತೆಗೆದುಕೊಂಡ ನಂತರದಲ್ಲಿ ಈ ಸಂಸ್ಥೆಗೆ ಮತ್ತು ಈ ಸಂಸ್ಥೆ ಬೆಳೀಲಿಕ್ಕೆ ವಿಶೇಷ ಚೇತನರನ್ನು ಕ್ರೀಡೆಗಳನ್ನು ಅವರಲ್ಲಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಮಾಡಿ ರಾಷ್ಟ್ರದಲ್ಲಿ ಅನೇಕ ರಾಷ್ಟ್ರೀಯ ಕ್ರೀಡೆಗಳನ್ನು ಮಾಡಿಸಿದ್ರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅಲ್ಲ ಇವು ಗೇಮ್ಸ್ ಯಾವುದಾವೆ ಏನು ಒಲಿಂಪಿಕ್ ಗೇಮ್ಸ್ ಆಗ್ಬೋದು, ಏಷ್ಯನ್ ಗೇಮ್ಸ್ ಆಗ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗ್ಬೋದು, ಇವೆಲ್ಲದರಲ್ಲಿ ಭಾಗವಹಿಸುವ ಮೂಲಕ ಭಾರತ ದೇಶದಲ್ಲಿ ಅನೇಕ ಇದು ಬಂಗಾರದ ಪದಕಗಳನ್ನು, ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಮತ್ತು ಬ್ರಾಂಜ್ ಮೆಡಲ್ಗಳನ್ನು ಪಡೆದುಕೊಂಡು ಸರ್ಕಾರದ ಸಮಾಜದ ಗಮನವನ್ನು ಸೆಳೆಯುವಂಥ ಮಾಡಿದ್ರು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.